ನೆಕ್ಸ್ಟ್ ಎಷ್ಟೋ ಜನ ಎಲ್ಲಾರ್ಗು ಕೂಡ ಈ ತರದ್ ಹಿಂಗ್ ನಡೀತಾ ಇದೆ, ನಾನು ಹೋಗ್ತಿದ್ದೀನಿ ನೀನು ಬಾ, ಆ ತರದ್ ಎಷ್ಟೋ ಕೆಲಸಗಳು ಈ ಜಾಗದಲ್ಲಿ ನಡೆದಿದೆ. ಅಂದ್ರೆ ನಾನು ತುಂಬಾ ಸೆಲ್ಫಿಶ್ಗಳನ್ನ ಈ ಇವೆಂಟ್ ಅಲ್ಲಿ ನೋಡಿಲ್ಲ ಆಕ್ಚುಲಿ, ಬಟ್ ಆ ಥರದವ್ರನ್ನ ತುಂಬಾ ನೋಡಿದೀವಿ. ಏನಾಗುತ್ತೆ, ಬೇರೆಯವ್ರ ಮಕ್ಕಳಿಗೆ ಹೇಳ್ಬಿಟ್ರೆ ಎಲ್ಲ ಅವ್ರು ಬಂದು ನಮ್ಮ ಮಕ್ಳು ಏನಾರು ಆಗ್ತಾರೆ. ಒಂದು ನಾವೊಂದು ಜಾಗದಲ್ಲಿ ಕಾಂಪಿಟೇಷನ್ ಯಾವಾಗ ಸೃಷ್ಟಿ ಮಾಡ್ತೀವಿ ಅವಾಗ ನಾವೇನಾದ್ರೂ ಒಂದು ಆಗ್ತೀವಿ ಅಲ್ಲಿಗೆ. ಸೊ ಅದರಿಂದ ನಿಮ್ಗೆ ಗೊತ್ತಾದ ಇನ್ಫಾರ್ಮೇಶನ್ಸ್ ನ ಇನ್ನೊಂದಷ್ಟು ಜನಕ್ಕೂ ಕೂಡ ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಸ್ಟೇಜ್ಗಳು ಎಲ್ಲಿದೆ ಅಥವಾ ಏನ್ ನಡೀತಾ ಇದೆ ಮತ್ತೆ ಆ ಜಾಗಕ್ಕೆ ಹೇಗೆ ಹೋಗ್ಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಬಟ್ ಅಟ್ಲೀಸ್ಟ್ ಎಷ್ಟೋ ಜನ ಕೆಲಸ ಮಾಡಿದ್ರೆ ಅಂಡ್ ಮುಂದಕ್ಕೂ ಕೂಡ ಒಂದಷ್ಟು ಆ ಥರ ಕೆಲಸಗಳನ್ನ ಮಾಡಿ ಸಮಾಜಕ್ಕೋಸ್ಕರ ಅಂತ ಒಂಚೂರು ಏನಾದರೂ ನಿಮ್ಮ ಕೈಲಿ ಆದಂತ ಒಂದಷ್ಟು ಅಳಿಲ ಸೇವೆಗಳನ್ನು ಕೂಡ ಮಾಡಿ. ಯಾಕಂದ್ರೆ ನಾವೆಲ್ಲದಕ್ಕೂ ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಯಾಕಂದ್ರೆ ಒಂದು ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ಏನೋ ಸಮಸ್ಯೆ ಇದೆ ಅಥವಾ ಇವತ್ತಿನ ದಿನಕ್ಕೆ ರಾಷ್ಟ್ರಪತಿ ಯಾರಿದ್ದಾರೆ ಅಥವಾ ಪ್ರಧಾನಮಂತ್ರಿಗಳು ಯಾರಿದ್ದಾರೆ ಅಂತ ನಾವು ಇಲ್ಲಿ ಕುತ್ಕೊಂಡು ಹೇಳಿದ್ರೆ ಅವ್ರಿಗೆ ಏನ್ ಗೊತ್ತಿಲ್ಲ ಆಗತ್ತೆ ಅಂತ ಅಲ್ವಾ. ಸೊ ಸಾಧ್ಯವಾದಷ್ಟು ನಮ್ಮ ಸಮಸ್ಯೆಗಳನ್ನ, ನಮ್ಮ ಸುತ್ತಮುತ್ತ ಇರೋ ವಾತಾವರಣ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ನೋಡುವ. ಪಾಸಿಬಿಲಿಟೀಸ್ ಫಸ್ಟ್ ನಾವುಗಳೇ ಮಾಡಬೇಕು. ಆ ಇನಿಷಿಯೇಟಿವ್ಸ್ ಎಲ್ಲರೂ ತಗೋಬೇಕು. ಎಲ್ಲರೂ ಕೂಡ ನಿಮ್ಮ ಮಕ್ಕಳಿಗೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕರ್ಕೊಂಡು ಬಂದಿರೋ. ಬಟ್ ಆ ಸ್ಟೇಜ್ಗಳು ಕರೆಕ್ಟ್ ಆಗಿದೆ ಅಂತ ತೊಂದರೆ ಏನಿಲ್ಲ. ಕಾಸ್ಟ್ಯೂಮ್ಗಳ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ, ಮತ್ತೆ ಸ್ಟೇಜ್ ಫಿಯರ್ಗಳೋಗ್ಲಿ, ಮತ್ತೆ ಕಾನ್ಫಿಡೆನ್ಸ್ಗಳು, ಅದ್ರ ಜೊತೆಗೆ ಕಾಂಟ್ಯಾಕ್ಟ್ಸ್ಗಳು. ಯಾಕಂದ್ರೆ ಎಲ್ಲರೂ ಕೂಡ ಒಂದು ಕಡೆ ಸೇರಿದಾಗ ನಾಳೆ ಯಾರು ಎಲ್ಲಿಗೆ ಬೇಕಾದ್ರೂ ಕೂಡ ಹೋಗ್ಬೋದು. ಯಾಕಂದ್ರೆ ಯಾರು ಒಂದು ಬ್ರ್ಯಾಂಡ್ ಒಬ್ಬರನ್ನ ತಗೊಳ್ಳೋಕೆ ಸಾಧ್ಯ, ಅದು ಯಾರೇ ಆಗಿರ್ಬೋದು ಅವರೆಲ್ಲ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. And congratulations and all the very best for Sivasku Future Model of India edition for Grand Finale. The biggest music agent in India, organizing city with Mysore and organizing company with Sivasku. We are creating history in the fashion industry. 150 finalists are on the number. Many effort. ನಾನು ತುಂಬಾ ಜನ ಪ್ರೇರಣೆಗಳು ಥ್ಯಾಂಕ್ ಯು ಅಂತ ತುಂಬಾ ಜನ ಮಾಡಲ್ಸ್ಗಳು ಕೂಡ. ಯಾಕೆಂದ್ರೆ ಎಷ್ಟೋ ಜನ ಕೇಳಿದ್ದಾರೆ ಸರ್ ಇವ್ರು ಮಾಡ್ಬೋದು, ಎಷ್ಟೋ ಜನ ಕೆಲವು ಗೊತ್ತಿಲ್ಲ ಪ್ರತಿಯೊಂದು ಸಜೆಸ್ಟ್ ಮಾಡಿದ್ದಾರೆ. ನಾನು ಇವತ್ತು ಬಂದು ವರ್ಕ್ ಮಾಡ್ತಾರೆ ಟೀಮ್ ಮೆಂಬರ್ಸ್ಗಳಾಗಿ ಅಥವಾ ಎಲ್ಲ ಸಿದ್ಧಾಸ್ತ್ರ ಕೋರ್ಸ್ ಯಾರ ಟ್ರೈನ್ ಅಪ್ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಸಿದ್ಧಾಸ್ತ್ರ ನೋಡೋಂತ ಬಂದವ್ರೆ. ಕೆಲವರು 18 ಬಂದು 18 ಬಂದು 20, 21, 22, 23, 24. ಸೊ ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ನೋಡೋಣ ನೆಕ್ಸ್ಟ್ ಆಕ್ಚುಲಿ ನಮ್ಮ ಪ್ಲಾನ್ ಏನಿದೆ ಅಂದರೆ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡು ಮೇನ್ಲಿ ಒಂದು ಪ್ರೊಡಕ್ಷನ್ ಮತ್ತು ಒಂದು ಆ್ಯಡ್ ಏಜೆನ್ಸಿ ನಮ್ಮ ಪ್ಲಾನ್ ಇರೋಂಥದ್ದು ಮೇಯ್ನಾಗಿ ಒಂದು ಪ್ಲಾಟ್ಫಾರ್ಮ್ ಮೇಲೆ ಕ್ರಿಯೇಟ್ ನೆಕ್ಸ್ಟ್ ಮಾಡಬೇಕು ಅಂತ ನೋಡೋಣ. ಯಾಕೆಂದರೆ ಒಂದು ಡಿಸ್ಕಸ್ ನಡೀತಾ ಇದೆ, ಒಂದು ಸೀರೀಸ್ ಕೂಡ ಅದನ್ನೇನಾದ್ರು ಮಾಡೋಣ ಅಂತ. ಬಟ್ ಯಾವ ಸೂಟ್ ಆಗ್ತಾರೆ ಕೆಲವೊಂದು ಪಿಕ್ ಮಾಡಬೇಕು ಅಂತ ನೆನ್ಕೊಂಡಿರೋದು. ಸೊ ಥ್ಯಾಂಕ್ ಯು ಎಲ್ರಿಗೂ ಕೂಡ. ಏನಾಗಲ್ಲ, ಇವತ್ತೊಂದು ದಿನ ಒಂಚೂರು ಉಪವಾಸ ಮಾಡಿ ನಿಧಾನಕ್ಕೆ ಊಟ ಮಾಡಿ ಏನು ತೊಂದರೆ ಇಲ್ಲ. ಒಂದು ದಿನ ಅಲ್ಲ ನಡೆಯುತ್ತೆ. ಬಿಕಾಸ್ ಈಗೋಸ್ಕರ ಅಂತ ನಾವು ಲಾಸ್ಟ್ 2 ಮಂತ್ಸಿಂದ ಮೆಸೇಜ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಒಂದು ಪ್ರಾಪರ್ ಆದ ಸ್ಟೇಜ್ಗಳನ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನಮಗೆ. ಥ್ಯಾಂಕ್ ಯು. ಇವಾಗ ಹೇಳ್ತಿದ್ದೀವಿ, ಈ ಹೇಳ್ತೀನಿ